ಭವಿಷ್ಯ ನಾನೇನಪ್ಪ ಅಂತಂದರೆ ನೀವು ಕಾಯ್ಕೊಂಡು ಕೂತಿದ್ರೆ ಗೊತ್ತಿದ್ದಿಲ್ಲ ಸೀಟ್ ಮ್ಯಾಟ್ರಿಕ್ಸ್ಗೋಸ್ಕರ ನಾನು ಭಾಳಷ್ಟು ವೇಟ್ ಮಾಡ್ತಿದ್ದೆ. ಯಾಕಂದರೆ ಅಷ್ಟೊಂದು ನನಗೆ ಕುತೂಹಲ ಇತ್ತು. ಯಾಕಂತಂದರೆ ಈವನ್ ನಾನು ಫೈನಲ್ ಇಯರ್ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ ಆಗಿರೋ ಕಾರಣ ನಮ್ಮ ಕಾಲೇಜಲ್ಲಿ ನಮ್ಮ ಪ್ರಿನ್ಸಿಪಲ್ ಕೂಡ ಹೇಳ್ತಿದ್ರು. ಅಂದರೆ ಯಾವಾಗವಾಗ ಬರ್ತಿದ್ರು, ಅಂದರೆ ಡೈಲಿ ಬರ್ತಾ ಇದ್ದಿಲ್ಲ, ಮಂತ್ಲಿ ಒಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಬಂದುಬಿಟ್ಟು ಈ ಸರ್ತಿ 250 ಸೀಟ್ ಆಗ್ತವೆ 250 ಸೀಟ್ ಆಗ್ತವೆ ಅಂತಿದ್ರು. ಸೊ ಹಂಗಾಗಿ ಅದು ಏನಾದರೂ ನಿಜ ಆಗುತ್ತಾ? ಯಾಕಂದರೆ 100 ಸೀಟಿಗೆ ಸಿಕ್ಕಾಪಟ್ಟೆ ಒದ್ದಾಡ್ತಿದ್ದಾರೆ ಮ್ಯಾನೇಜ್ ಮಾಡೋಕ್ಕೆ ನಮಗೆ. ಸೊ 250 ಸೀಟ್ ಬಂದರೆ ಇನ್ನೂ ಯಾವ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಬಟ್ ಇವಾಗ ಓಕೆ, ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ನಮ್ಮ ಕೈ ಕಡೆಯಿಂದ ಬಂದಾಗ ಸೊ ರಿಯಾಲಿಟಿ ಅರ್ಥ ಆಯಿತು, ಏನು ಕೂಡ ಚೇಂಜಸ್ ಆಗಿಲ್ಲ, ಅದೇ ಇದೆ ಅಂತಂದು. ಸೊ ಇವಾಗ ನಾನು ಮಾತಾಡ್ತಾ ಹೋಗ್ತೀನಿ. ಇಲ್ಲಿದೆ ಅಲ್ವಾ, ನಾನು ಇನ್ನು ಆ್ಯಕ್ಚುಲಿ PDF ಡೋ ಮಾಡ್ಕೊಂಡೇ ನಿಮ್ಗೆ ತೋರಿಸ್ತೀನಿ. ಯಾಕಂದರೆ ಸೊ ನೀವು ಡೋ ಮಾಡ್ಕೊಂತಂದರೆ ನಿಮಗೆ ಹೇಳಲಿಕ್ಕೆ ಈಸಿ ಆಗುತ್ತೆ. ಆಯಿತಾ, ಡೌನ್ಲೋಡ್ ಮಾಡ್ಕೋತಿದ್ದೀನಿ. ಈ PDF ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ಳೋಣ. ಓಕೆ, ಹಂಗಾದರೆ ನಿಮಗೆ ಈಸಿಯಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ. ಸೀಟ್ ಮ್ಯಾಟ್ರಿಕ್ಸ್ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಅಂತಂದರೆ ಅಂದರೆ ಸ್ವಲ್ಪ ನೀಟಾಗಿ ಬಿಟ್ಟವ್ರೆ. ಅಂದರೆ ಸ್ವಲ್ಪ ಒಂದೇ PDF ನಿಮಗೆ ಯಾವುದೇ ರೀತಿಯಾಗಿ ಕನ್ಫ್ಯೂಷನ್ ಕ್ರಿಯೇಟ್ ಆಗದ ರೀತಿ ಬಿಟ್ಟವ್ರೆ. ನಿಮ್ಗೆ ಅರ್ಥ ಆಗಲ್ಲ, ಯಾಕಂದರೆ ಫಸ್ಟ್ ಟೈಮ್ ನೋಡ್ತಿದ್ರೆ ನಿಮಗೆ ಅದಕ್ಕೆ ಅರ್ಥ ಆಗಲ್ಲ. ಸೊ ಅರ್ಥ ಮಾಡಿಸ್ತೀರಿ. ಒಂದು ಸ್ಟಾರ್ಟಿಂಗ್ 2 ಕಾಲೇಜಸ್ ನಿಮಗೆ ಬಿಡುವಾಗೆ ಆ್ಯಕ್ಚುಲಿ ಏನಂತಂದರೆ 2 PDF ಬಿಡಬೇಕಿತ್ತು ಅವರು. ಇದು ಕಾಣಿಸ್ತಿದೆ ನೋಡಿ, ಒಂದು ಓಕೆ KK ಅಂತ ಆಗಿದೆ. ಅದು ಏನಂತಂದರೆ HK ಅಂತ ಆಗಬೇಕಿತ್ತು. ಅದು ಈ KKನೇ. ಓಕೆ, ಕಲ್ಯಾಣ ಕರ್ನಾಟಕ. ಈಗ HK ಅಲ್ಲ, ಅದು KKನೇ. ಅಂದರೆ ಹೈದರಾಬಾದ್ ಕರ್ನಾಟಕ ಅಂತ ಅನ್ನೋದು ಈಗ ಕಲ್ಯಾಣ ಕರ್ನಾಟಕ ಅಂತ ಆಗಿದೆ. ಸೊ ಹಂಗಾಗಿ KK, ಇದು RK. ಓಕೆ, ಈಗ RK ಆ್ಯಂಡ್ KK ಎರಡು ಕೂಡ ಸಪ್ರೇಟಾಗಿ PDF ಇಡಬೇಕಿತ್ತು. 2 ಸೇರಿಬಿಟ್ಟು ಒಂದೇ ಬಿಟ್ಟಿದ್ದಾರೆ, ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಸೊ ನಮಗೆ ಗೊತ್ತಿರುವಾಗೆ ಸೀಟ್ ಮ್ಯಾಟ್ರಿಕ್ಸು KKದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಅದಕ್ಕೆ ಆದಂಥ ಸೀಟ್ಸ್ಗಳು ವರ್ಷನ್ ಕೂಡ ಇರ್ತವೆ. ಮೀನ್ಸ್ ನೋಡ್ತಾ ಇರ್ಬೋದು, 100 ಸೀಟ್ ಇರ್ತವೆ ಅಂತಂದರೆ 87 ನಿಮ್ಗೆ RKದಲ್ಲಿ ಅಂತಂದರೆ 7 ಸೀಟ್ ರಿಸರ್ವ್ ಹೈದರಾಬಾದ್ ಕರ್ನಾಟಕ. ಯಾರ್ದೆಲ್ಲ HK ಸರ್ಟಿಫಿಕೇಟ್ ಇದೆಯೋ, ಅಂದರೆ KK ಅಂತ ಏನು ಮೆನ್ಷನ್ ಮಾಡಿದ್ರೆ ಅದು HK ಅಂತ ಅರ್ಥ. ಯಾರೆಲ್ಲ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇದೆಯೋ ಅವ್ರಿಗೆ ರಿಸರ್ವ್ ಆಗಿರ್ತದೆ. ಓಕೆ, ಸಿಂಪಲ್ಲಾಗಿ ನೀವು ಯಾವ ರೀತಿ ಅನಾಲಿಸಿಸ್ ಮಾಡ್ಬೋದು ಅಂತಂದರೆ ನಿಮಗೆ ಎಲ್ಲ ಒಂದು ಓಕೆ, ನೀವು ಯಾವುದೋ ಒಂದು ಕ್ಯಾಟಗರಿ ಆಗಿರ್ಬೋದು, ನಿಮ್ದು ಯಾವುದೋ ಒಂದು ಕ್ಯಾಸ್ಟ್ ಆಗಿರ್ಬೋದು, ಎಷ್ಟೆಷ್ಟು ಸೀಟ್ ಇದಾವೆ ಅಂತ ಒಂದು ಟೈಮ್ ನೋಡೋದಪ್ಪ ಅಷ್ಟೇ. ಓಕೆ, ಸೊ ನಿಮ್ಗೆ ಫೈನಲಾಗಿ ಕೊನೆಯದಾಗೂ ಒಂದು ಇದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಯಾರು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಕಂಪ್ಲೀಟಾಗಿ ಸೀಟ್ ಮ್ಯಾಟ್ರಿಕ್ಸ್ ಅನಾಲಿಸಿಸ್ ಮಾಡೋಣ ಅಂತ. ಸರಿ, ಈಗ ಲೈಕ್ ಎಕ್ಸಾಂಪಲ್ ಇದು ವಿಕ್ಟೋರಿಯಾ ಬೆಂಗಳೂರಲ್ಲಿರುವಂಥದ್ದು ದೊಡ್ಡ ಒಂದು ಹಾಸ್ಪಿಟ್ಲು ಕೂಡ ಅನ್ಬೋದು. ಆ್ಯಂಡ್ ಇಲ್ಲಿ ಏನಂತಂದರೆ ವಿಕ್ಟೋರಿಯಾದಲ್ಲಿ ಈಗ ಗೌರ್ನಮೆಂಟ್ದೇ ಭಾಳಷ್ಟು ಸೆಲೆಬ್ರಿಟಿಗಳು ಏನಾದರೂ ಇನ್ ಕೇಸ್ ಜೈಲಿಗೆ ಹೋಗಿತ್ತಂತಂದರೆ ಅವ್ರನ್ನ ಫಸ್ಟ್ ತೊಗೊಂಡು ಹೋಗ್ಬಿಟ್ಟು ಚೆಕಪ್ ಮಾಡೋದು, ಮೆಡಿಕಲ್ ಚೆಕಪ್ ಇದೇ ಒಂದು. ಅಂದರೆ ಈ ಥರದ್ದು ಹಾಸ್ಪಿಟ್ಲ್ ಇದೆ. ಅಂದರೆ ಭಾಳಷ್ಟು ಹಳೆದು ಕೂಡ ಆಗಿರ್ತದೆ ಆ್ಯಂಡ್ ದೊಡ್ಡದು ಕೂಡ, ಯಾಕೆ ಎಲ್ಲನೂ ಕೂಡ ಅವೈಲಬಿಲಿಟಿ ಇದ್ದಾವೆ. ಸೊ ಇದರಲ್ಲಿ RKದಲ್ಲಿ ನೋಡೋಣ. ಅಂದರೆ ಈ HK ಅಂತಂದು ಬಂದಾಗ ನಿಮ್ಗೆ ಯಾವುದೇ ರೀತಿ ಭಾಳ ಸೀಟ್ ಸಿಗೋಲ್ಲ. ಓಕೆ, ಅದರಲ್ಲೂ ಕೂಡ ನೋಡ್ತಾ ಹೋದಾಗ RKದಲ್ಲಿ ಕೂಡ ಕೆಲವೊಂದಿಷ್ಟು ಸಪ್ರೇಟಾಗಿರ್ತದೆ. ಲೈಕ್ ಎಕ್ಸಾಂಪಲ್ ಈಗ ಇಲ್ಲಿ ಕಾಣಿಸ್ತಿದೆ ನೋಡಿ, 2Aದವ್ರಿಗೆ ಒಂದು ಸೀಟ್ ಇದೆ, 2Bದವ್ರಿಗೆ ಒಂದು ಸೀಟ್ ಇದೆ, ಆ್ಯಂಡ್ 3Aದವ್ರಿಗೆ ಎಷ್ಟಿದೆ ನೋಡಿ, 3Aದವ್ರಿಗೆ ಆ್ಯಕ್ಚುಲಿ ಇದರಲ್ಲಿ ಇಲ್ಲ ಅನ್ಸುತ್ತೆ. ಆ್ಯಂಡ್ ಅದೇ ರೀತಿ ಎಷ್ಟು ಸ್ಟೂಡೆಂಟಿಗೆ ಏನು ಹೈದರಾಬಾದ್ ಕರ್ನಾಟಕ ಇದ್ರೂ ಕೂಡ 1 ಸೀಟು, SCದವ್ರಿಗೆ 1, ಆ್ಯಂಡ್ ಜನರಲ್ ಮೆರಿಟದಲ್ಲಿ 2. ಸೊ ಈ ರೀತಿಯಾಗಿ ಅಂದರೆ ಅದರಲ್ಲೂ ಕೂಡ ಮತ್ತೆ 2 ಡಿವೈಡ್ ಆಗಿದಾವೆ. ಅಂದರೆ ಇಲ್ಲಿ ಏನಾಗ್ತದೆ ಅಂತಂದರೆ ಈಗ ಅದ್ರ ಬಗ್ಗೆ ಬೇಡ, ಅಂದರೆ HKದವರು ಆಮೇಲೆ ಮಾತಾಡೋಣ. ಈಗ ಮೇನಾಗಿ RKದಲ್ಲಿ ಅಂದರೆ ಈ ರಿಮೈನಿಂಗ್ ಸೀಟ್ಗಳು 87 ಸೀಟ್ಗಳು ಇರೋದು ಇಲ್ಲಿ. ಸೊ ಹಂಗಾಗಿ ಇಲ್ಲಿ ನೀವೇನಾದರೂ ಕ್ಯಾಟಗರಿ 1 ಅವರಾಗಿದ್ದರೆ ನಿಮ್ಮ ಹತ್ರ ಲೈಕ್ ರೂರಲ್ಲು ಇದೆ, ಕನ್ನಡ ಮೀಡಿಯಮ್ ಇದ್ದೀರಾ, ರೂರಲ್ ಇದ್ದೀರಾ, ಎಲ್ಲನೂ ಕೂಡ ಓಕೆ. ಕ್ಯಾಟಗರಿ 1 ಇದ್ದು ಕೂಡ ಜನರಲ್ ಮೆರಿಟಲ್ಲಿ ಬರುವಂಥದ್ದು ಸೀಟು. ಸೊ ಹಂಗಾಗಿ ಏನಾಗ್ತದೆ ಅಂದರೆ ನಿಮಗೆ ಅಂದರೆ ಇಲ್ಲಿ ನೋಡಿ, ಈಗ ಈ ಒಂದು ಕಾಲೇಜೊಳಗೆ ಈಗ ಕ್ಯಾಟಗರಿ 1 ಇದ್ದು ಜನರಲ್ ಮೆರಿಟಲ್ಲಿ 3 ಸೀಟು, ರೂರಲ್ ಇದ್ದರೆ 1 ಸೀಟು, ಕನ್ನಡ ಮೀಡಿಯಮ್ ಇದ್ದರೆ ಸೀಟ್ ಇಲ್ಲ. ಸೊ ಹಂಗದೇ ರೀತಿ ನೆಕ್ಸ್ಟ್ ನೋಡೋದಂದರೆ 2Aದಲ್ಲಿ ಇತ್ತಂತಂದರೆ ನೀವೇನಾದ್ರು 2Aದಲ್ಲಿದ್ದು ಕೂಡ ಜನರಲ್ ಮೆರಿಟಲ್ಲಿ 10 ಸೀಟ್ಗಳು, ಆ್ಯಂಡ್ ರೂರಲ್ ಬಂದುಬಿಟ್ಟು 2 ಸೀಟ್ಗಳು, ಆ್ಯಂಡ್ ಕನ್ನಡ ಬಂದುಬಿಟ್ಟು 1 ಸೀಟು. ಆ್ಯಂಡ್ 2Bದಲ್ಲಿ ಕೂಡ ಸೇಮ್ ಅದೇ ರೀತಿಗೆ ಕನ್ನಡ ಮೀಡಿಯಮ್ದವ್ರು ಕಡಿಮೆ ಇದ್ದಾವೆ. ಇಲ್ಲೂ ಕೂಡ ಯಾವುದೇ ರೀತಿ ಕನ್ನಡ ಮೀಡಿಯಮ್ ಸಿಗ್ತಾ ಇಲ್ಲ. ಆ್ಯಂಡ್ 3Bದವ್ರಿಗೆ ಬಂತಂತಂದರೆ ಇಲ್ಲಿ ಕೂಡ ಏನಾಗಿದೆ, ಸೊ ಇಲ್ಲೂ ಕೂಡ ಯಾವುದೇ ರೀತಿ ಕನ್ನಡ ಮೀಡಿಯಮ್ದವ್ರಿಗಿಲ್ಲ. ರಿಮೈನಿಂಗ್ ಎಲ್ಲಿದೆ ನೋಡಿ, ಜನರಲ್ ಮೆರಿಟ್ ಅದಕ್ಕೆ ಹೇಳೋದು, ನೀವು ಜನರಲ್ ಮೆರಿಟಲ್ಲಿ ಬಹುತೇಕ ಸೀಟ್ಗಳು ನಿಮ್ಗೆ ಲಭ್ಯ ಆಗ್ತವೆ. ಸೊ ಇಲ್ಲಿ ಕೂಡ ನೋಡಿ, ಜನರಲ್ ಮೆರಿಟಲ್ಲಿ ಟೋಟಲಾಗಿ ಇಲ್ಲಿ 30 ಸೀಟ್ಗಳು ಸಿಗ್ತವೆ. ಇನ್ ಕೇಸ್ ನೋಡಿ ರೂರಲ್ ಇದ್ದರೆ ಅಂದರೆ ಜನರಲ್ ಮೆರಿಟ್ ರೂರಲ್ ಇದ್ದರೂ ಕೂಡ 6 ಸೀಟು, ಇನ್ನು ಜನರಲ್ ಮೆರಿಟ್ ನೀವು ಕನ್ನಡ ಇದ್ದರೂ ಕೂಡ 2 ಸೀಟು. ಸೊ ಏನಾಗ್ತದೆ ಅಂದರೆ ನೀವು ಕ್ಯಾಟಗರಿ ಮೂಲಕ ನೀವು ಜನರಲ್ ಮೆರಿಟು ಕೂಡ ನೋಡ್ಕೋಬೇಕಾಗ್ತದೆ. ಸೊ ಇಲ್ಲಿ ಮೇಜರಾಗಿ ಸ್ವಲ್ಪ ನೋಡೋದಂತಂದರೆ ಅಂದರೆ ಇಲ್ಲಿ ಕಂಪ್ಲೀಟ್ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಕೂಡ ಕೊಟ್ಟವ್ರೆ. ಇದೇ ಒಂದು ಕಾಲೇಜಿಗೆ ಹೋತಂತಂದರೆ ಈಗ ಅದೇ ಒಂದು ನೀವೇನು ವಿಕ್ಟೋರಿಯಾ ಕಾಲೇಜೇ ತೊಗೊಂಡು ಬಂದಿದ್ರೆ ನಿಮಗೆ ಯಾವೆಲ್ಲ ಸ್ಪೆಷಲ್ ಕ್ಯಾಟಗರಿ ಒಳಗೆ ಸೀಟ್ ಇದೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 5, 1 ಆ್ಯಂಡ್ ಆಯಿತು 6 ಸೀಟ್ಗಳು ಅಂದ್ಕೊತೀನಿ. ಈಗ 100 ಸೀಟ್ ಇದಾವೆ ಅಂತಂದರೆ 6 ಸೀಟ್ಗಳು ಏನು ಮಾಡ್ಕೊತಿದ್ದಾರೆ ಅಂತಂದರೆ ಇವರು ಸ್ಪೆಷಲ್ ಕ್ಯಾಟಗರಿ ತೊಗೋತಾ ಇದ್ದಾರೆ.
ಅದರಲ್ಲಿ ವಿಕ್ಟೋರಿಯಾದವ್ರು ತೊಗೋತಿರೋದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರುವಂಥ ಸ್ಟೂಡೆಂಟ್ನ 5 ಸೀಟ್ ತೊಗೋತಿದ್ದಾರೆ. ಆ್ಯಂಡ್ NCC ಒಂದು ಸ್ಪೆಷಲ್ ಕ್ಯಾಟಗರಿ ಅವ್ರದ್ದು 6 ಸೀಟು. ಈ 100 ಸೀಟಲ್ಲಿ ಜನರಲ್ ಮೆರಿಟಲ್ಲಿ ಬರ್ತಾರಂತಂದರೆ ಇವು 6 ಸೀಟ್ಗಳು ಕೂಡ ಏನಾಗ್ತವೆ ಅಂತಂದರೆ ಇದರಲ್ಲೇ ಕನ್ಸಿಡರ್ ಆಗಿಬಿಟ್ಟು ಸ್ಪೆಷಲ್ ಕ್ಯಾಟಗರಿ ಎಲ್ಲನೂ ಕೂಡ ಹೋಗ್ಬಿಟ್ಟು 100 ಸೀಟ್ಗಳು ಬರೋಬ್ಬರಿ 100 ಸೀಟ್ಗಳು ಇಲ್ಲಿ ಆಗ್ತದೆ. ಆ್ಯಂಡ್ ಎರಡನೇದು 40 ಸೀಟ್ ಇದ್ದಾವೆ. ಇದು ಮೇ ಬಿ ಪ್ರೈವೇಟ್ ಕಾಲೇಜ್ ಆಗಿರ್ತದೆ. ಎರಡನೇದು ಆಟೋಮೆಟಿಕ್ ನೋಡಿ MS ರಾಮಯ್ಯ ಪ್ರೈವೇಟ್ ಕಾಲೇಜು 40 ಸೀಟ್ಗಳು ತೊಗೋತಿದ್ದಾರೆ. ಸೊ ಇವ್ರದ್ದು ಕೂಡ ನೋಡಿದರೆ ನಿಮಗೆ 2Aದಲ್ಲಿ 1 ಸೀಟ್ ಅದ. ಆ್ಯಂಡ್ ಅದೇ ರೀತಿಗೆ 2B ಬಂತಂತಂದರೆ 2Bದಲ್ಲಿ ನೋಡಿದರೆ ಯಾವುದೇ ರೀತಿಯಾಗಿ 2B ಇದೆ. ಅದು ಯಾವುದಕ್ಕಿದೆ ನೋಡಿ, ಲೈಕ್ ಎಕ್ಸಾಂಪಲ್ ಇಲ್ಲಿ ರೂರಲ್ ಮತ್ತು ಕನ್ನಡ ಮೀಡಿಯಮ್ ಇತ್ತಂದರೆ ಒಂದೊಂದು ಸೀಟ್ ಇದೆ. ಇಲ್ಲಿ ಕೂಡ 2Aದವ್ರಿಗೂ ಕೂಡ MS ರಾಮಯ್ಯ ತೊಗೋರಿ. ಇಲ್ಲಿ ಕೆಳಗಡೆ 5 ಸೀಟ್ ಇದ್ದಾವೆ. ಸೊ RK ನೋಡ್ಕೊಂಡು ಹೋಗಿ ಜನರಲ್ ಮೆರಿಟ್ ಇಲ್ಲಿ ಮೇಲ್ಗಡೆ ಅಂದರೆ HKದವ್ರು ಅಂತ ರಿಸರ್ವ್ ಇರಲೇಬೇಕು ಕೆಲವೊಂದಿಷ್ಟು ಸೀಟ್ಗಳು ನೋಡಿ 38. ಆ್ಯಂಡ್ ಅವ್ರು ಟೋಟಲಾಗಿ ತೊಗೊಳ್ತಿರೋದು ಎಷ್ಟು ಅಂತಂದರೆ ಟೋಟಲ್ 40 ಸೀಟ್ ತೊಗೋತಿದ್ದಾರೆ. ಓಕೆ, 40 ಸೀಟಲ್ಲಿ ನಿಮಗೆ ಗೊತ್ತಿರೋ ಬಗ್ಗೆ 35 3 ಅಂದರೆ 38 ಆಗ್ತವೆ. 2 ಸೀಟ್ ಬಂದುಬಿಟ್ಟು ಸ್ಪೆಷಲ್ ಕ್ಯಾಟಗರಿ ತೊಗೋತಿದ್ದಾರೆ. ಸೊ ಈ ರೀತಿಯಾಗಿ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಡಿವೈಡ್ ಆಗ್ತವೆ. ಸೊ ಮೇನಾಗಿ ನೀವು ಸೀಟ್ ಮ್ಯಾಟ್ರಿಕ್ಸ್ ನೋಡೋದು ಯಾಕೆ ಉದ್ದೇಶ ಅಂತಂದರೆ ಎಷ್ಟು ಸೀಟ್ಸ್ಗಳು ಇದ್ದು ನನಗೆ ಒಂದು ಕ್ಲಾರಿಫಿಕೇಷನ್ ಬೇಕಿತ್ತು. ಲೈಕ್ ಎಕ್ಸಾಂಪಲ್ ನಮ್ಮ ಒಂದು ಕಾಲೇಜು ತೊಗೊಂಡು ನೋಡೋದಂತಂದರೆ ಲೈಕ್ ನಾನು ನಿಮಗೆ ಲೈಕ್ ಎಕ್ಸಾಂಪಲ್ ತೋರಿಸ್ತೀನಿ. ನಾನು ಕೊಪ್ಪಳ ಅಂತ ಕ್ಲಿಕ್ ಮಾಡ್ಕೊತೀನಿ. ನಮ್ಮ ಒಂದು ಕಾಲೇಜಲ್ಲಿ ನಮ್ಗೆ ಹೇಳ್ತಿದ್ರು 200 ಸೀಟ್ 250 ಸೀಟ್ ಆಗ್ತಾವೆ ಅಂತ ಹೇಳ್ತಿದ್ರು. ಸೊ ಏನಾದರೂ ಆಗಿದ್ದಾವೆ ಚೇಂಜಸ್ ಇಲ್ಲಿ ಕಾಣಿಸ್ತಿದ್ದೆ ನೋಡಿ. ಕೊಪ್ಪಳ ಇನ್ಸ್ಟಿಟ್ಯೂಟಿಗೆ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತೀನಿ. 67 28 ನೋಡಿ. ನಮ್ಗೆ ಏನು ಮಾಡ್ತಾರೆ ಅಂತಂದರೆ HK ಇಲ್ಲಿ ನೋಡಿದೆ KK ಅಂದರೆ ಕಲ್ಯಾಣ ಕರ್ನಾಟಕದ ಸ್ಟೂಡೆಂಟ್ನೇ 67 ತೊಗೊತಾರೆ. ಅಂದರೆ ನಮ್ಮ ಒಂದು ಕಾಲೇಜಿಗೆ ಬಂತಂದರೆ ಹೈದರಾಬಾದ್ ಕರ್ನಾಟಕ ಅಂದರೆ ನಮ್ಮ ಒಂದು 6 ಜಿಲ್ಲೆಗಳು ಏನಿದೆವೋ ಅದೇ ಸ್ಟೂಡೆಂಟೇ ಜಾಸ್ತಿ ಇರ್ತವೆ. ಈಗ ಅಂದರೆ ರಿಮೈನಿಂಗ್ ಸಾಮಾನ್ಯ ವರ್ಗದ ಸ್ಟೂಡೆಂಟ್ 28 ತೊಗೊತಾರೆ. ರಿಮೈನಿಂಗ್ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ ಕೂಡ ತೊಗೊಳ್ತಾರೆ. ಅದು ತೊಗೊಳ್ಳೇಬೇಕು. ಸೊ ಟೋಟಲಾಗಿ ಇಲ್ಲಿ ಏನಾಗ್ತಂತಂದರೆ ಟೋಟಲಾಗಿ 100 ಸೀಟ್ ಇದ್ದಾವೆ. ಸೊ ಯಾವುದೇ ರೀತಿಯಾಗಿ ಸೀಟು ಕೂಡ ಬದಲಾವಣೆಗಳು ಆಗಿಲ್ಲ. ಪ್ರೈವೇಟ್ ಕಾಲೇಜಲ್ಲಿ ಯಾವುದೇ ರೀತಿ ಬದಲಾವಣೆಗಳಾಗಿಲ್ಲ. ಸೊ ಟೋಟಲಿ ಬರೋಬ್ಬರಿ ಏನಂತಂದರೆ ನಮ್ಗೆ ಇಷ್ಟು ದೊಡ್ಡ ಫಿಡೆಮು 38 ಪೇಜ್ ಇರುವಂಥದ್ದು ಫಿಡೆಪ್ಪು ಎಷ್ಟು ಸೀಟ್ಗಳಿದಾವೆ ಅಂತಂದರೆ ಲೆಕ್ಕಾಚಾರ ಮಾಡಬೇಕೀಗ ಎಷ್ಟು ಸೀಟ್ ಇದಾವೆ ಏನು ಅಂತಂದು. ಓಕೆ, ಟೋಟಲಾಗಿ ಇಲ್ಲಿ ಕೊಟ್ಟವ್ರು ನೋಡಿ 31,656 ಸೀಟುಗಳು ಈ ಸರ್ತಿ ನಮ್ಮ ಒಂದು ಲಭ್ಯ ಆಗಿರುವಂಥದ್ದು. ಅದರಲ್ಲಿ ನೀವು ನೋಡಿದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ 1510 ಸೀಟ್ಗಳ ಇತ್ತಂದರೆ ರಿಸರ್ವ್ ಇತ್ತಂದರೆ ರಿಮೈನಿಂಗ್ 8,046ಗಳು ಇಲ್ಲಿ ಓಕೆ ಇದರಲ್ಲಿ ಬರ್ತಾಯಿದ್ದಾವೆ. ಆ್ಯಂಡ್ ಇದು 17 ಕೊಟ್ಟಿದ್ರು ನೋಡಿ. ಎಲ್ಲನೂ ಕೂಡ ಟೋಟಲಾಗಿ ಎಲ್ಲನೂ ಕೂಡ ಸೇರಿಕೊಂಡು ಮಾಡಿದರೆ ನಮಗೆ 17,239 ಆ್ಯಂಡ್ ಎಲ್ಲನೂ ಕೂಡ ಒಂದು ಡೀಟೇಲಾಗಿ ಹೇಳೋದಿದ್ದು ಎಲ್ಲನೂ OPN ಅಂತಂದರೆ ನಿಮ್ಗೆ ಅರ್ಥ ಮಾಡ್ಕೋಬೇಕು. ಇಲ್ಲಿ OPN ಅಂತ ಕಾಣಿಸ್ತಿದ್ದಲ್ವ, ಇದು ಪ್ರೈವೇಟ್ ಸೀಟ್ ಅಂತ ಅರ್ಥವು ಅಂದರೆ ಮ್ಯಾನೇಜ್ಮೆಂಟ್ ಸೀಟ್. ಇವೆಲ್ಲ OPN ಸೀಟ್ಗಳಂತಂದರೆ ಮ್ಯಾನೇಜ್ಮೆಂಟ್ ಸೀಟ್. ಓಕೆ, ಸೊ OPN ಸೀಟ್ ನೋಡ್ಕೊಂಡು ಹಾಕ್ರಿ. ಯಾಕಂದರೆ GP GG ಎಲ್ಲನೂ ಕೂಡ ಕನ್ಫ್ಯೂಷನ್ ಆಗ್ತಾರೆ. OPN ಅಂತಂದರೆ ನಿಮಗೆ ಪ್ರೈವೇಟ್ ಸೀಟ್ ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟು ಕೇತ್ರನೇ ಅಡ್ಮಿಷನ್ ಆಗ್ತಿದೆ ನೋಡಿ. ಭಾಳಷ್ಟು ಸೀಟ್ಗಳು ಅವೇ ಕಾಣಿಸ್ತಿದೆ ನೋಡಿ. 21 OPN ನೋಡಿ 21 ಎಷ್ಟು ಕಾಣಿಸ್ತಿದೆ 27. ಇಲ್ಲಿ 80 ಸೀಟ್ಗಳು ಎಷ್ಟಿದೆ ನೋಡಿ. ಆಲ್ಮೋಸ್ಟ್ ನೀವು ಏನು ಮಾಡ್ತಾರೆ ಅಂತಂದರೆ ಈಗ ಹುಡುಗರು ಕನ್ಫ್ಯೂಷನ್ ಏನು ಮಾಡ್ತಾರೆ ಅಂದರೆ ಇವನೇ ಹಾಕ್ಕೊಂತಾರೆ. ಸೊ ನಾಳೆ ಹುಡುಗರು ಇದೇ ಅಲಾಟ್ಮೆಂಟ್ ಆಗ್ತದೆ, 1 ಲಕ್ಷ ಮೇಲೆ ಫೀಸ್ ಕಟ್ಕೊಂಡು ಹೋಗ್ತಾರೆ. ಸೊ ರಿಯಾಲಿಟಿ ಏನು ಕೂಡ ಮಾಡಲಿಕ್ಕಾಗಲ್ಲ. ಅಂದರೆ ಟೋಟಲಾಗಿ ಏನಪ್ಪ ಅಂದರೆ ನಮ್ಮ ಒಂದು BS ನರ್ಸಿಂಗ್ ಸ್ಟೂಡೆಂಟ್ ಕೂಡ ಏನಂತಂದರೆ 31,000 ಸೀಟ್ಸ್ಗಳು ಅಂದರೆ ಗೌರ್ನಮೆಂಟ್ ಪ್ರೈವೇಟ್ ಎಲ್ಲ ಸೀಟ್ಗಳು ಸೇರಿ ಇಷ್ಟಿದ್ದಾವೆ. ಸೊ ಟೋಟಲಿ ಕನ್ಫ್ಯೂಷನ್ ಯಾವುದೇ ರೀತಿ ಇಲ್ಲ. ಸೀಟ್ಸ್ಗಳು ಮತ್ತೆ ಕೂಡ ಜಾಸ್ತಿ ಆಗಿದೆ ಅಂತಲೇ ಹೇಳ್ತೀವಿ. ಅದೇ ರೀತಿ ಕಡಿಮೆ ಅಂತೂ ಆಗಿಲ್ಲ. ಅಂದರೆ ಪ್ರೈವೇಟ್ ಕಾಲೇಜಲ್ಲಿ ಜಾಸ್ತಿ ಆಗಿದೆ, ಪ್ರೈವೇಟ್ ಸೀಟ್ ಜಾಸ್ತಿ ಆಗಿದ್ದಾವೆ. ಒಂದೊಂದು ಕಾಲೇಜು ಕೂಡ ಜಾಸ್ತಿ ಆಗಿದ್ದಾವೆ. ಟೋಟಲಾಗಿ ಎಷ್ಟು ಅಂದರೆ 650. ಓಕೆ, ಅಲ್ಲಿ ಕಾಣಿಸ್ತಿದೆ ನೋಡಿ 650 ಕಾಲೇಜುಗಳು ಇರೋ ಕಾರಣ ಭಾಳಷ್ಟು ಕಾಲೇಜು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾವೆ ನೋಡಿ. ನಿಮ್ಮ ಹಣೆ ಬರ ಎಲ್ಲಿ ಸಿಗುತ್ತೋ ಏನಕ್ಕೆ ಗೊತ್ತಿಲ್ಲ. ಆಪ್ಷನ್ ಎಂಟ್ರಿ ಮಾಡುವಾಗ BS ನರ್ಸಿಂಗ್ದವ್ರಿಗೆ ಸಪ್ರೇಟಾಗಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ಕೂಡ ನೀವು BS ನರ್ಸಿಂಗ್ದವರು ನನ್ನ ವೀಡಿಯೋಸು ಸ್ಟಾರ್ಟಿಂಗಿಂದ ನೋಡ್ತಾ ಇತ್ತಂದರೆ ಇತ್ತಂದರೆ ನಾನು ಇನ್ನೂ ಕೂಡ BS ನರ್ಸಿಂಗ್ ಯಾಡ್ ಆಗಿಲ್ಲ. ಓಕೆ, ಆಪ್ಷನ್ ಎಂಟ್ರಿ ಒಳಗೆ ಸೀಟ್ ಮ್ಯಾಟ್ರಿಕ್ಸ್ ಫೀಸ್ ಸ್ಟ್ರಕ್ಚರ್ ಬಿಟ್ಟಿದ್ದಾರೆ ಅಷ್ಟೇ. ಯಾಡ್ ಆಗುತ್ತೆ. ಆದ ತಕ್ಷಣ ಮೇ ಬಿ ನಾಳೆ ಆಗ್ಬೋದು. ನಾಳೆ ನಿಮಗೆ ಬಿಟ್ಟಂದ್ರೆ ನಾಳೆನೇ ನಿಮಗೆ ಆಪ್ಷನ್ ಎಂಟ್ರಿ ಲೈವ್ ಡೆಮೋ ಮಾಡಿ ತೋರಿಸ್ತೀನಿ. ಅದೇ ರೀತಿಯಾಗಿ BS ನರ್ಸಿಂಗ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಹೋಪ್ ಸದ್ಯಕ್ಕೆ ಫೀಸ್ ಸ್ಟ್ರಕ್ಚರ್ ನೀನು ನಾಳೆ ಮಾಡಿದ್ದೀನಿ. ಪ್ರಿವಿಯಸ್ ವಿಡಿಯೋ ಬೇಕಾದ್ರೆ ಒಂದು ಚೆಕ್ಔಟ್ ಮಾಡ್ಕೊರಿ. ಇದು ಸೀಟ್ ಮ್ಯಾಟ್ರಿಕ್ಸು ನೀವೇನು ಕೂಡ ನೋಡ್ಲಿಕ್ಕೆ ಹೋಗಬೇಡಿ. ಲೈಕ್ ಎಕ್ಸಾಂಪಲ್ ನಮ್ಮ ಒಂದು ಕ್ಯಾಸ್ಟ್ಗೆ ಈಗ ಅಂದರೆ ನಮ್ಮ ಕ್ಯಾಸ್ಟ್ಗೆ ಆ ಒಂದು ಕಾಲೇಜಲ್ಲಿ ಸೀಟ್ ಇಲ್ಲಪ್ಪ, ಸೀಟ್ ಇಲ್ಲ, ನಮ್ಮ ಮತ್ತೆ ಏನು ಮಾಡ್ಬೇಕು ಬರ್ತಾರೆ ಆ ಕಾಲೇಜ್ ಆ್ಯಡ್ ಮಾಡಬೇಕಾ ಬೇಡ ಅಂತ ನೀವು ಅನ್ಸ್ಬೋದು. ಆ ರೀತಿ ಅಂತ ತಿಳ್ಕೊಳ್ಕೊಬೇಡಿ. ಯಾಕಂತಂದರೆ ಆ ಕಾಲೇಜು ನಿಮಗೆ ನಿಮ್ಮ ಕ್ಯಾಸ್ಟ್ ಅವ್ರಿಗಿಲ್ಲ ಅಂದರೂ ಕೂಡ ಜನರಲ್ ಮೆರಿಟಲ್ಲಂತರೂ ಎಲ್ಲ ಒಂದು ಕ್ಯಾಸ್ಟ್ ಅವ್ರಿಗೆ ಇರ್ತದೆ. ಓಕೆ, ಜನರಲ್ ಮೆರಿಟಲ್ಲಂತರೂ ಎಲ್ಲರೂ ಕೂಡ ಬರ್ತಾರೆ. ಸೊ ಅದ್ರ ಬಗ್ಗೆ ಡೋಂಟ್ ವರಿ. ಸೊ ಕೊನೆಗೆ ಹೇಳೋದಿಷ್ಟೇ, ಸೀಟ್ಗಳು ಭಾಳಷ್ಟು ಆಗಿದ್ದಾವೆ. ಇದು ಒಂದು ಖುಷಿ ವಿಚಾರ. ಆ್ಯಂಡ್ OPN ಸೀಟ್ಗಳು ನೋಡ್ಕೊಂಡು ಹಾಕಬೇಕು. ಬಡಿ ನೆಕ್ಸ್ಟ್ ಬರುವಂಥ BS ನರ್ಸಿಂಗ್ ವೀಡಿಯೋಸ್ಗಳು ಇಂಪಾರ್ಟೆಂಟ್ ಆಗಿರ್ತಾವೆ. ವಾಚ್ ಮಾಡಿ. ಬಾಯ್.